ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಎಷ್ಟೊತ್ ಮೇಲೆ ನೋಡ್ತೀರಿ ನೀವು? ನೈಟ್ 9:30 11 ಗಂಟೆವರೆಗೂ. ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತೀರಾ, ಯಾರು ಚೆನ್ನಾಗಿ ಆಡ್ತಿಲ್ಲ ನಿಮ್ ಪ್ರಕಾರ? ಚೆನ್ನಾಗಿ ಆಡ್ತಾ ಇರೋದು ನನ್ಗೆ ಅನ್ಸಿದ ಮಟ್ಟಿಗೆ ಗಿಲ್ಲಿ ನಟ. ಹಾ, ಆಡ್ತಾ ಇರೋದಿತ್ತು ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಯಾಕೆ ಆಡ್ತಿಲ್ಲ? ಅಶ್ವಿನಿ ಗೌಡ ಏನಕ್ಕೆ ಆಡ್ತಿಲ್ಲ? ಅಶ್ವಿನಿ ಗೌಡ ಯಾಕೆ ಆಡ್ತಾ ಇಲ್ಲ ಅಂದ್ರೆ ಅವರು ನಾನೇ ಅಂತ ಮನೆಯಲ್ಲಿ ನಾನೇ ಇದು ಅಂತ ಇದ್ ಮಾಡ್ತಾರೆ. ಅದು ಆಟ ತಾನೆ. ಆಟ ಅಂದ್ರೆ ಒಬ್ರದ್ದು ಅವ್ರ ಕಂಡ್ರೆ ಒಬ್ರು ಕಂಡ್ರೆ ಆಗಲ್ಲ ಅವ್ರಿಗೆ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಆಟ ಅಂದ್ರೆ ಹಂಗೆ ಅಲ್ವಾ ಅಣ್ಣ? ಈಗ ನೀವು ಬಸ್ ಓಡಿಸುವಾಗ್ಲೂ ಕೂಡ ಒಂದ್ ಬಸ್ ಮುಂದೆ ಹೋಗ್ತೀರಾ, ನೀವು ಮುಗಿಸ್ಕೊಂಡು ಹೋಗೋದಿಲ್ವಾ? ಸರ್ ಹಂಗಲ್ಲ ಸರ್, ನಾನು ಹೇಳ್ತಿರೋದು ಇವಾಗ ಎಲ್ಲಾರು ಒಂದೇ ಅಲ್ವಾ? ಬಿಗ್ ಬಾಸ್ ಮನೇಲಿ ಎಲ್ಲಾರು ಒಂದೇ. ಎಲ್ಲಾರು ಒಂದೇ ಅಲ್ವಾ? ಹೌದು. ಅವ್ರು ಹೆಂಗೆ ಅಂದ್ರೆ ಅವರು ಇಲ್ಲಿಂದ ಅಲ್ಲಿಗೆ ಹೇಳೋದು, ಅಲ್ಲಿಂದ ಇಲ್ಲಿಗೆ ಹೇಳೋದು, ಹೇಳ್ಬಿಟ್ಟು ಅವ್ರಿಗೆ ಮನಸ್ತಾಪ ಬರೋ ತರ ಮಾಡ್ತಾರೆ. ಅದು ತಪ್ಪು ಅಂತ ನೀವು ಹೇಳ್ತೀರಾ? ತಪ್ಪು ಕರೆಕ್ಟ್ ಅಲ್ವಾ? ತಪ್ಪಲ್ವಾ? ಅದು ತಪ್ಪು ತಪ್ಪಲ್ವಾ? ಈಗ ಗಿಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ ಅಂತ ಹೇಳಿದ್ರಿ ನೀವು. ಆದ್ರೆ ಗಿಲ್ಲಿ ನೋಡಿದ್ರೆ ಅವಳು ಬೇಕು ಇವಳು ಬೇಕು, ಕಾವು ರಿಷು ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಹೊರಗಡೆ ಗಿಲ್ಲು ಶೋನಲ್ಲೂ ಅದನ್ನೇ ಮಾಡ್ತಾ ಇದ್ದ. ಏನಕ್ಕೆ ಅಂದ್ರೆ ಏನ್ ಸಂದೇಶ ಸಾರ್ತಾನೆ ಗಿಲ್ಲಿ ಸರ್? ಅವನು ಅದಿಂದನೇ ಬರ್ತಾ ಇದ್ದಾನೆ ಎಲ್ಲಾದ್ರೂ. ಲವ್ ಮಾಡ್ಕೊಂಡೆ? ಲವ್ ಮಾಡ್ಕೊಂಡಂತ ಅಲ್ಲ ಸರ್, ಲವ್ ಮಾಡ್ಕೊಂಡಲ್ಲ. ಅವನು ಅಂದ್ರೆ ನಾವೇನಂದ್ರೆ ಎಲ್ರು ಆಟ ಆಡ್ತಿದಾರೆ ಬಿಗ್ ಬಾಸ್ ಅಲ್ಲಿ, ಹತ್ರ ಇಟ್ಕೊಳ್ಳಿ, ಎಲ್ರು ಆಟ ಆಡ್ತಿದಾರೆ ಬಿಗ್ ಬಾಸ್ ಅಲ್ಲಿ. ಇವ್ರು ಮಾತ್ರ ಕಾವು ಕಾವು ಅಂತ ಲವ್ ಮಾಡೋದು, ಆಮೇಲೆ ರಿಸಾ ಅಂತ ಲವ್ ಮಾಡೋದು, ಅದು ಎಲ್ರಿಗೂ ಇರಿಟೇಷನ್. ಲವ್ ಅಲ್ಲ ಸರ್, ಅದು ಅಲ್ವಾ? ಲವ್ ಅಲ್ಲ. ಅವ್ನು ಸುಮ್ನೆ ಅದೇನೋ ಗೊತ್ತಿಲ್ಲ, ಆತರ ಏನೋ ಮಾಡ್ತಾ ಇದ್ದಾನ, ಏನೋ ಗೊತ್ತಿಲ್ಲ. ಅದು ಚೆನ್ನಾಗಿ ಆಡ್ತಾ ಇದ್ದಾನೆ. ಚೆನ್ನಾಗಿ ಆಡ್ತಿದ್ದಾನೆ ಅಂದ್ರೆ ಅವ್ನು ಲವ್ ಮಾಡ್ಕಾಡ್ತಿರೋದು ಇಷ್ಟ ಆಗ್ತಿದೆ ಎಲ್ರಿಗೂ. ನಮ್ಗೆ ಇಷ್ಟ ಆಗ್ತದೆ, ಅವ್ನ ಕಾಮಿಡಿ ಇಷ್ಟ ಆಗ್ತದೆ. ಕಾಮಿಡಿ ಲವ್ ಎಲ್ಲ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಕಾಮಿಡಿ ಇಷ್ಟ ಆಗ್ತದೆ. ಈಗ ಕಾಮಿಡಿ ಇಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನೋಡ್ತೀವಿ ಅಂತೀರಿ, ಆದ್ರೆ ಅಲ್ಲಿರೋರು ಎಲ್ರು, ಒಳಗಡೆ ಇರೋರು ಎಲ್ರು ಕೂಡ ಇವ್ನು ಓವರ್ ಕಾಮಿಡಿ ಮಾಡ್ತಾನೆ, ಎಲ್ಲಾ ಕುರಿ ಯಾಕೆ ಮಾಡ್ತಾನೆ, ಸುಮ್ನೆ ಇರಲ್ಲ ಅಂತ ಎಲ್ರು ಬೈತಾರಲ್ಲ. ಮತ್ತೆ ಓವರ್ ಕಾಮಿಡಿ ಮಾಡ್ತಾರೆ ಅಂತನ? ಆತರ ನಮ್ಗೇನ್ ಅನ್ಸಿಲ್ಲ ಸರ್. ನಿಮ್ಗೇನ್ ಅನ್ಸಲ್ಲ? ಅಲ್ಲ, ಸುದೀಪ್ ಸರ್ ವಾರ ಮಾಡಿದ್ರಲ್ಲ, ಏನಂತ? ಏನೋ ನೀ ಜಾಸ್ತಿ ಇದನ್ನೇ ಕಾಮಿಡಿ ಮಾಡ್ತಾ ಇದ್ರೆ ಹೊರಕ್ ಬರ್ತೀಯಾ? ಇಲ್ಲ ಮೊನ್ನೆ ಅವ್ರ ಯಾರು ಇದೇನೋ ರಿಷಾ, ಅವ್ರ ಹೆಸರೇನೋ ಇದೆಯಲ್ಲ, ರಿಸಾನೆ ಬಟ್ಟೆನ ತಗೊಂಡೋಗ ಆಗ್ತಾ ಅದೇ ಅದು ಜಗಳ ಆಯ್ತಲ್ಲ. ಇವನು ವಾಶ್ರೂಮ್ ಅಲ್ಲಿ ಇವನು ನೀರೇನ ಕೇಳಿರ್ಬೇಕಾರೆ, ಬಕೆಟ್ ಏನ ಕೇಳಿರ್ಬೇಕಾರೆ ಅವರು ರಿಷಾನ್ ಅವರು ಬೇರೆ ತರ ರಿಯಾಕ್ಟ್ ಮಾಡಿದಾಗ ಇವನ್ ಸುಮ್ನೆ ಅವ್ರನ್ನ ರೇಕ್ಸನ ಅಂತ ಇದ್ ಮಾಡಕ್ಕೆ ಅಂತ ಹೋಗಿ ಅದನ್ನ ಬಟ್ಟೆ ತಗೊಂಡೋಗ ಅಲ್ಲಿ ಹಾಕ್ಬಿಡ್ತಾನೆ. ಬಟ್ಟೆ ತಗೊಂಡೋಗ ಹಾಕ್ದಾಗ ಅವರು ಏನೋ ಹೊಡೆಯೋದು ಆತರ ಎಲ್ಲ ಮಾಡ್ತಾರೆ. ಅದಕ್ಕೆ ಜಾಸ್ತಿ ಓವರ್ ಕಾಮಿಡಿ ಇದ್ ಮಾಡ್ತಿದೆ ಅಂತ ಸುದೀಪ್ ಸರ್ ಮೊನ್ನೆ ಬೈದ್ರು, ಅವ್ನಿಗೆ ಹೇಳಿದ್ರು. ಅವತ್ತಿಂದ ಅವ್ನು ನಾರ್ಮಲ್ ಆಗೈತೆ. ಮತ್ತೆ ಗಿಲ್ಲಿ ನಟನ ಏನೋ ಅವ್ನು ಕಳಪೆ ಅಂತ ಹೇಳಿ ಕಳಪೆ ಮಾಡಿದಾರಲ್ಲ, ಕಳಪೆ ಅಂತ ಇವ್ರೇ ಹೇಳಿದ್ರಲ್ಲ ಸರ್. ಅವ್ರ ಇನ್ನೊಬ್ರು ಇದ್ರ ಟ್ಯಾಟೂ ಹಾಕ್ಸ್ಕೊಂಡಿದಾರಲ್ಲ, ಅದೇ ಧ್ರುವಂತಲ್ಲ, ಇವರು ಕಾಕ್ರೋಚ್ ಸುದಿ ಹೇಳಿದ್ರಲ್ಲ ಅವ್ರೆ. ಏನೋ ಎಲ್ಲ ಪ್ಲಾನ್ ಮಾಡಿ ಮಾಡಿದಂತ ಸುದೀಪ್ ಸರ್ ಹೇಳ್ತಾರೆ. ಹಂಗಂದ್ರೆ ಎಲ್ರು ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ, ಹೊರಗಡೆ ಕಳಿಸ್ಬೇಕು, ಸೋಲ್ಸ್ಬೇಕು ಅಂತ. ಅದೇ ನೀವೆಲ್ರು ಹೊರಗಡೆ ಇರೋ ಎಲ್ರು ಕೂಡ ಚೆನ್ನಾಗ್ ಆಡ್ತಾನೆ ಅಂದ್ರೆ ಅವ್ನ್ ಗೆದ್ದಾನ? ಹಂಗಾರೆ ಸರ್ ಜನತ್ತು ಬೆಂಬಲ ಯಾರ ಮೇಲೆ ಇರುತ್ತೋ ಅವ್ರಿಗೆ ಗೆಲ್ತಾರೆ. ಇಲ್ಲ, ಈಗ ಆ ತರ ತಗೊಳಕ್ ಹೋದ್ರೆ ಹೋದ್ ಸರಿ ಎಲ್ಲ ಆಚೆ ಸರಿ ಇವನ್ ಮೇಲಿತ್ತು, ಯಾರ ಮೇಲೆ? ವಿನಯ್ ಗೌಡನ್ ಮೇಲಿತ್ತು. ವಿನಯ್ ಗೌಡನ್ ಇಲ್ಲ ಸರ್, ಇಲ್ಲ. ಆದ್ರೆ ಕಾರ್ತಿಕ್ ಗೆದ್ದ. ಮೇಲೆ ಇತ್ತು ಸರ್. ಇಲ್ಲ ಹೋದ್ ಸರಿ ಹನುಮಂತ ಮೇಲಿತ್ತು, ಹನುಮಂತ ಗೆದ್ದ. ನಾನು ಹೇಳ್ತಾ ಇರೋದು ಹೋದ್ ಸರಿ ಎಲ್ಲ ಆಚೆ ಸರಿ ವಿನಯ್ ಗೌಡನ್ ಮೇಲೆ ಇತ್ತು. ಓಕೆನಾ? ಓಪೋ ವಿನಯ್ ಗೌಡನೇ ಗೆಲ್ಲೋದು ಅಂತ. ಆದ್ರೆ ಗೆದ್ದಿದ್ ಬಂದು ಕಾರ್ತಿಕ್. ಮತ್ತೆ ಸಂಗೀತ ಗೆಲ್ತಾಳೆ ಅಂತ ಇತ್ತು ಫಿಮೇಲ್ ಅಲ್ಲಿ. ಆದ್ರೆ ಎರಡನೇದಾಗ ಗೆದ್ದಿದ್ದು ಡ್ರೋನ್ ಪ್ರತಾಪ ಅಲ್ವಾ? ಹಂಗೆ ಈಗ ಜನಗಳ ಅಭಿಪ್ರಾಯ ಈಗ ಹೋದ್ ಸರಿ ಅಂತೂ ಹನುಮಂತ ಮೇಲೆ ಇತ್ತು, ಹನುಮಂತ ಗೆದ್ದ. ಆಯ್ತಾ? ಸೊ ಅದೇ ತರ ಈಗ ಯಾರು ಧ್ರುವಂತ್ ಅನ್ನೋನೊಬ್ಬ ಇದ್ದಾನೆ. ಆಯ್ತಾ? ಧ್ರುವಂತ್ ಅಂತ ಒಬ್ಬ ಇದ್ದಾನೆ. ಸೊ ಆ ಧ್ರುವಂತ್ ಬಂದು ಹೋದ್ ಸರಿ ಈ ಬಾರಿ ತುಂಬಾ ಎಷ್ಟು ಗಿಲ್ಲಿಗೆ ಹೀಯಾಳಿಸ್ಬೇಕು ಅಷ್ಟು ಹೀಯಾಳಿಸ್ತಾ ಇದ್ದಾನೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಬೈಕ್ ಇದೆ ಸರ್ ಅವರು ಧ್ರುವಂತನವರು ಹೀಯಾಳಿಸ್ತಿದಾರಲ್ವಾ, ಅದೆಷ್ಟು ಹೀಯಾಳಿಸಿದ್ರು ಜನಗಳ ಪ್ರೀತಿ ಗಿಲ್ಲಿಗೆ ಇದ್ದೇ ಇರುತ್ತೆ. ಓಕೆನಾ? ಅದ್ ನಾಳೆ ಸರಿ ಪಡಿಸ್ತಾರ. ಇನ್ನೊಂದೇನಪ್ಪಾ ಅಂತಂದ್ರೆ ಧ್ರುವಂತು ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಕೆಲ್ಸ, ನೀನು ಏನೋ 100 ಕುರಿಗಳಿವೆ ನಿನ್ನ ಹತ್ರನಾ, ನೀನ್ ಬನಿಯನ್ ಹಾಕೊಂಡು ಬಡವ್ರ ಕಾರ್ಡ್ ಪ್ಲೇ ಮಾಡ್ತಾ ಇದೀಯ, ಬಡವಂತರ ಆಕ್ಟಿಂಗ್ ಮಾಡ್ತಾ ಇದೀಯಾ, 100 ಕುರಿಗಳು. ಸರ್ ಅವನು ರೈತರ ಮಗ ಸರ್, ಅವನು ಗಿಲ್ಲಿ. ಇವಾಗ ಹಳ್ಳಿ ಕಡೆ ಎಲ್ಲ ಏನ್ ಕೋಟ್ ಗಿಟ್ ಹಾಕೊಂಡು ಇದ್ ಮಾಡ್ಕೊಂಡು ಎಲ್ಲ ಇರ್ತಾರ ಸರ್. ಅಂದ್ರೆ ಬರೀ ಬಡವನ್ ಮಗ ಆದ ತಕ್ಷಣ, ಹಳ್ಳಿವನ ಆದ ತಕ್ಷಣ ಅವನೇ ಗೆದ್ಬಿಡ್ಬೇಕಾ? ಗೆಲ್ಬೇಕು ಅಂತ ಇಲ್ಲ ಸರ್. ಜನತ್ತು ಜನ ಇರ್ತಾರಲ್ವಾ, ಜನಕ್ಕೆ ಯಾರು ಇಷ್ಟ ಆಗ್ತಾರೋ, ವೋಟಿಂಗ್ ಯಾರ ಮೇಲೆ ಜಾಸ್ತಿ ಹೋಗುತ್ತೋ ಅವರೇ ಗೆಲ್ತಾರೆ. ಅಂದ್ರೆ ನಮ್ಮಿದ್ರಲ್ಲಿ ಗಿಲ್ಲಿ ಗೆಲ್ಬೇಕು. ನಿಮ್ ಪ್ರಕಾರ ಗಿಲ್ಲಿ ಕಾಮಿಡಿ ಚೆನ್ನಾಗ್ ಮಾಡ್ತಾವನೆ ಅಂತ ನೀವು ಗೆಲ್ಬೇಕು ಅಂತ ಇದ್ದೀರಿ. ಅದ್ರ ಒಳಗಡೆ ಇರೋರು ತುಂಬಾ ಎಲ್ಲ ಕಾಂಪೀಟ್ ಮಾಡಿ ಗೆಲ್ತಾವ್ರಲ್ಲ, ಅವ್ರ ಯಾಕೆ ಗೆಲ್ಬಾರ್ದು?
ಅದ್ರ ಬಗ್ಗೆ ನನ್ಗೇನು ಈಗ ಓಕೆ ಸರ್, ರಕ್ಷಿತಾ ಶೆಟ್ಟಿ ಇದ್ದಾಳೆ ಗೊತ್ತಾ, ಚಿಕ್ಕ ಹುಡುಗಿ. ಆ ಚಿಕ್ಕ ಹುಡುಗಿ. ಆ ರಕ್ಷಿತಾ ಶೆಟ್ಟಿಗೂ ಅಷ್ಟೇ ಇವಳು ಮಾಡ್ತಾ ಇರೋದೇ ಡವ್ವು. ಇದು ನಮ್ಮ ಮಂಗಳೂರು ಕನ್ನಡ ಅಲ್ಲ. ಹಾಗೆ ಹೀಗೆ ಇವಳು ಮಾಡ್ತಾ ಇರೋ ಡವ್ವು ಸುದೀಪ್ ಅಣ್ಣ ಬಂದಾಗ ಒಂಥರ ಇರ್ತಾಳೆ, ಬೇರೆ ಟೈಮ್ ನಲ್ಲಿ ಒಂಥರ ಇರ್ತಾಳೆ ಇಲ್ಲ ಸರ್ ಅಂತ ಹೇಳಿ. ಆ ಹುಡುಗಿ ಇರೋದೇ ಹಂಗೆ. ನಮ್ಗೆ ಅನ್ಸಿರೋದ್ ನಾವ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದೀವಿ ಹುಡುಗಿ. ಹುಡುಗಿ ಮಾತಾಡೋದು, ರೀಲ್ಸ್ ಮಾಡೋದು ಎಲ್ಲ ಅಲ್ಲಿಂದ ಅಲ್ಲಿರೋರು ಆತರ ಮಾತಾಡ್ತಾ ಇದಾರೆ, ಅದು ತಪ್ಪು ಅನ್ಸುತ್ತೆ ಸರ್. ಈಗ ಚಂದ್ರಪ್ರಭಾ ಮಾತಾಡೋದಂಗೆ ಇವಾಗ ನೋಡಿ, ಯಾರನ್ನ ದೊಡ್ಡವ್ರು ಬಂದಾಗ ಅವ್ರು ಮಾತಾಡ್ಸ್ಬೇಕಾರೆ ಚಿಕ್ಕವರು ನರ್ವಸ್ ಆಗ್ತಾರೆ, ಭಯ ಬೀಳ್ತಾರೆ, ಏನೋ ಒಂದ್ ಇದಾಗುತ್ತೆ, ಸೈಲೆಂಟ್ ಆಗಿ ಕುಂತಿರತ್ತೆ. ಅವ್ರ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಕ್ ಹಿಂದೆ ಮುಂದೆ ನೋಡುತ್ತೆ ಅಲ್ವಾ. ಇವಾಗ ಯಾರನ್ನ ಚಿಕ್ಕ ಹುಡುಗರು ಆಗ್ಬಿಡಿ, ದೊಡ್ಡವ್ರು ಯಾರನ್ನ ಬಂದಾಗ ಅವ್ರ ಹತ್ರ ಮಾತಾಡಕ್ ಹಿಂಜರಿರ್ತಾರೆ, ಭಯ ಬೀಳ್ತಾರೆ. ಆಮೇಲೆ ಅವ್ರು ಮಾಡ್ತಾ ಇರ್ತಾರಲ್ವಾ. ಈಗ ನಿಮ್ಗೆ ಏನಾದ್ರು ಸಪೋಸ್ ಏನಾದ್ರು ಅಧಿಕಾರ ಕೊಟ್ರೆ ನೀವ್ ಯಾರನ್ನ ಮನೆಯಿಂದ ಹೊರಗಡೆಗೆ ಹಾಕಕ್ ಇಷ್ಟಪಡ್ತೀರಿ? ಮನೆಯಿಂದನಾ? ಅಲ್ಲಿಂದ ಮನೆಯಿಂದ ಹೊರಗಡೆ ನನಗೆ ಅಧಿಕಾರ ಕೊಟ್ರೆ ಅಶ್ವಿನಿ ಗೌಡ. ಯಾಕೆ ನಿಮ್ಗೆ ಅಶ್ವಿನಿ ಗೌಡ ಮೇಲೆ ಅಷ್ಟೊತ್ತಿಂದ ಕೋಪ? ಅಶ್ವಿನಿ ಗೌಡ ಇವ್ರು ಹೇಳ್ತಾ ಇದಾರೆ ದುರಾಂಕಾರ ಅಂತ. ಆದ್ರೆ ಅವರು ನಿನ್ನೆ ಎಪಿಸೋಡ್ ನೋಡ್ದೆ ನಾನು. ಅವ್ರ ಜೊತೆ ಇದ್ದವರೆಲ್ಲ ಅವ್ರ ಡೆಡ್ ಆಪೋಸಿಟ್ ಆಗೋದು, ಉಲ್ಟಾ ಆಗೋದು ಕರೆಕ್ಟ್ ಅಲ್ವಾ? ಉಲ್ಟಾ ಆದ್ರು. ಅದ್ರಲ್ಲೇ ಗೊತ್ತಾಗತ್ತಲ್ಲ ಅಶ್ವಿನಿ ಗೌಡ ಯಾವ ತರ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಮನೇಲಿ ಅಂತ. ಇವಾಗ ನಮ್ಗೆ ನಾವು ಲೈವ್ ನೋಡ್ತಾ ಇಲ್ಲ ಫುಲ್, ಅದೇನ್ ಬಿಡ್ತಾ ಇದಾರೋ ಅದನ್ನ ಮಾತ್ರ ನೋಡ್ತೇವೆ. ನೀವ್ ಹೇಳ್ದಂಗೆ ಕರೆಕ್ಟ್. ಜಾನ್ವಿ ಅವ್ರ ಜೊತೆಲಿ ಇದ್ದು ಈಗ ಅವರೇ ಅವ್ರನ್ನ ದ್ವೇಷಿಸ್ತಾ ಇದಾರೆ. ಜಾನ್ವಿ ಅವ್ರ ಜೊತೆಲಿದ್ದು ನಿನ್ನೆ ಒಂದ್ ಎಪಿಸೋಡ್ ನೋಡ್ದೆ. ಜಾನ್ವಿ ಅವರು ಅವ್ರಿಬ್ರು ಮಾತಾಡ್ಬೇಕಾರೆ ನಾವಿಬ್ರು ದೂರ ಆಗ್ಬಿಡೋಣ, ಮೆಣಸಿಕಾಯಿ ತಿನ್ನೋ ಟೈಮ್, ದೂರ ಫ್ರೆಂಡ್ಶಿಪ್ ಬೇಡ ತರ ಇದ್ಬಿಡೋಣ ಅಂತ ಏನೋ ಅವ್ರದ್ದು ಟಾಪಿಕ್ ಬಂದಿದೆ. ಆಮೇಲೆ ಮನೆಯವ್ರ ಹತ್ರ ಇದ್ ಮಾಡ್ಬಿಡೋಣ ಮಾಡ್ಬೇಕಾದ್ರೆ ಅಶ್ವಿನಿ ಗೌಡನೇ ಅವ್ರನ್ನ ಇಗ್ನೋರ್ ಮಾಡಿ ಯಾರನ್ನ ಅವ್ರನ್ನ ಒಂದ್ ಸ್ವಲ್ಪ ಬೇಜಾರ್ ಮಾಡೋ ತರ ಮಾಡಿದಾಗ ಜಾನ್ವಿನವರೇ ದೂರ ಆಗಿದ್ದಾರೆ. ಸರಿ, ಎಲ್ರು ಆಟ ಆಡ್ತಾವ್ರೆ. ಈ ಅಶ್ವಿನಿ ಗೌಡ ಅವ್ರನ್ನ ಎಲ್ಲೋದ್ರು ಇದೇ ರೀತಿ ಹೇಳ್ತಾರೆ. ಅವರು ಸುಮ್ ನಾರ್ಮಲ್ ಆಗಿ ಆಟ ಆಡ್ಬೋದಲ್ಲ, ಯಾಕೆ ಈ ತರ ಆತರ ಎತ್ಕಟ್ಟೋದು, ಈ ತರ ಅವ್ರೆಲ್ರು ಗುಂಪುಗಾರಿಕೆ ಮಾಡೋದು ಅದ್ ಚೆನ್ನಾಗಿರಲ್ಲ ಸರ್. ಅದ್ ಅವ್ರಿಗೆ ತಿಳ್ಕೊಬೇಕು. ಅವರು ಅವ್ರನ್ನ ಎತ್ಕಟ್ಟೋದು ಇವಾಗ ನೋಡಿ, ಇವಾಗ ನಾವು ಇನ್ನೊಬ್ರ ಜೊತೆ ಚೆನ್ನಾಗಿದ್ವಿ ಅನ್ಕೊಳ್ಳಿ, ಒಬ್ರ ಹತ್ರ ಚೆನ್ನಾಗಿದ್ವಿ, ಇವಾಗ ಇನ್ನೊಬ್ರ ಹತ್ರ ನಾವು ಚೆನ್ನಾಗಿಲ್ಲ ಅಂತಾದ್ಮೇಲೆ ಅವ್ರ ಇರೋದ್ ನಮ್ಮ ಹತ್ರ ಹೇಳೋದು, ನಮ್ಮ ಹತ್ರ ಇರೋದು ಅವ್ರ ಹತ್ರ ಹೇಳಿದ್ರೆ ಅದಲ್ಲೇ ಇದಾಗ್ಬಿಡ್ತದೆ. ಈಗ ಅವರೊಬ್ರು ಸಿನಿಮಾ ಇವಾಗ ನೋಡಿ, ಸ್ಟಾರ್ಟಿಂಗ್ ಬಂದಾಗ ಅವ್ರ ಯಾರು ಸೂರಜ್ ಅವ್ರು ಬಂದಾಗ ಏನ್ ಫುಲ್ ಇದ್ ಮಾಡ್ಬಿಟ್ರು, ಶಿವರಾಜ್ ನ ಒಂದ್ ಸ್ವಲ್ಪ ಕ್ಲೋಸ್ ಮಾಡ್ಕೊಳೋಣ ಅಂತ. ಅವ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಶಿವರಾಜ ಇವಾಗ ದೂರ ಮಾಡಿ ಅವ್ರ ಮೇಲೆ ಇದ್ ಮಾಡ್ತಾ ಇದಾರಲ್ವಾ. ಅಂದ್ರೆ ಎಲ್ರು ಕೂಡ ಫಸ್ಟ್ ಹೋಗ್ತಾರೆ, ಆಮೇಲೆ ಎಲ್ಲ ದೂರ ಬರ್ತಿದ್ದಾರೆ ಅಂತ. ಈಗ ಅವರೊಬ್ರು ಸಿನಿಮಾ ನಟಿ ಅಲ್ವಾ ಸರ್, ಅವರು ಆದರ್ಶ ವ್ಯಕ್ತಿ ಸಮಾಜಕ್ಕೆ. ಹೌದು, ಅವ್ರ ಈ ತರ ಮಾಡಿದ್ರೆ ಎಷ್ಟು ಸರಿ ಹಂಗಾದ್ರೆ? ಅದು ಗೊತ್ತಿಲ್ಲ ಸರ್, ಅದು ಅವರೇ ತಿಳ್ಕೊಬೇಕು. ಈಗ ಇದ್ರಲ್ಲಿ ಹೊರಗಡೆ ಈಗ ಚಂದ್ರಪ್ರಭಾ ಇದಕ್ಕಿದಂಗೆ ಸುದೀಪ್ ಸರ್ ಕೇಳಿದ್ರು ಗೊತ್ತಿಲ್ಲ, ಯಾರಿಗೂ ಎಷ್ಟೋ ಮೀಡಿಯಾದವ್ರು ಮಾತಾಡ್ಸರು ಯಾಕೆ ಬಂದೆ ಅಂತ ಕೇಳ್ತಾ ಇಲ್ಲ. ಅಲ್ಲಿ ಒಳಗಡೆ ಆಗ್ತಾರೋ ಹಿಂಸೆಯಿಂದ ಏನಾದ್ರು ಬಂದಿದಾರ? ಈಗ ಎಲ್ರು ಕೂಡ ಲೋಕಕ್ಕೆ ಕಷ್ಟಪಡ್ತಾರೆ, ಹೊರಗಡೆ ಬಂದಿದ್ಕೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಸರ್ ಅವ್ರಿಗೆ ಅಲ್ಲಿ ಆಟ ಕರೆಕ್ಟ್ ಹೆಂಗ್ ಆಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ, ಬ್ಲಾಂಕ್ ಆಗ್ಬಿಟ್ಟಿದ್ರು ಸರ್. ಅವರು ಬ್ಲಾಂಕ್ ಆಗಿದ್ರು. ಪ್ಲಸ್ ಇಲ್ಲಿ ಕಾಮಿಡಿ ಅವೆಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ನನ್ಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ತಾ ಇದೀನಿ, ಅವ್ರಿಗೊಂದು ಸ್ಕ್ರಿಪ್ಟೆಡ್ ಅಂತ ಏನೋ ಒಂದು ಬರ್ಕೊಟ್ಬಿಟ್ರು, ಅದನ್ನ ನೋಡ್ಕೊಂಡು ಕಾಮಿಡಿ ಎಲ್ಲ ಮಾಡ್ಬಿಡೋರು. ಅಲ್ಲಿ ಈ ಗಿಲ್ಲಿ ನಟ ಏನು ಬರ್ಕೊಡ್ತಾ ಇರ್ಲಿಲ್ಲ, ಹೊರಗಡೆನೂ ಅಷ್ಟೇ ನೀವು ನೋಡಿದಿರ ಏನು ಬರ್ಕೊಡ್ತಾ ಇರ್ಲಿಲ್ಲ. ಇಮಿಡಿಯೇಟ್ಲಿ ಹಂಗೆ ಆನ್ ಸ್ಪಾಟ್ ಅಲ್ಲಿ ಡೈಲಾಗ್ ಹೊಡಿತಿದ್ದ, ಏನೋ ಒಂದ್ ಮಾಡ್ತಿದ್ದ, ಜನಗಳನ್ನ ಇದ್ ಮಾಡ್ತಿದ್ರು ಗಿಲ್ಲಿ ನಟ. ಆದ್ರೆ ಚಂದ್ರಪ್ರಭುಗೆ ಆ ತರದ್ ಇದ್ ಮಾಡಕ್ ಆಗಿಲ್ಲ, ಮತ್ತೆ ಅಲ್ಲಿರೋ ಜನಗಳನ್ನ ಕರೆಕ್ಟ್ ಆಗಿ ಹೊಂದ್ಕೊಳಕ್ ಆಗಿಲ್ಲ. ಅವ್ರದೇ ಪ್ರಾಬ್ಲಮ್ ಅಂತೀರಾ? ಹಂಗಾಗಿ ಹೊರಗಡೆ ಬಂದಿದ್ದಾರೆ. ಮಲ್ಲಮ್ಮ ಹೊರಗಡೆ ಹೋಗಿದ್ದು ಅವ್ರ ಏನ್ ಮಾಡ್ಬಿಟ್ರು, ಎಲ್ಲ ಒಳಗಡೆ ಇದ್ದವ್ರೆ ಅವ್ರನ್ನ ಎಲ್ಲ ನಾನೇ ಇದು ಅವರೇ ದೇವ್ರು ಅಮ್ಮ ಅಂತ ಎಲ್ಲ ಇದ್ ಮಾಡಿದ್ರು. ಆಮೇಲೆ ಸ್ವಲ್ಪ ಕಡಿಮೆ ಆಯ್ತು, ಜನಗಳ ಪ್ರೀತಿ ಕಡಿಮೆ ಆಯ್ತು. ಈಗ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಸರ್ ಬಿಗ್ ಬಾಸ್ ನ? ಸರ್ ಬಿಗ್ ಬಾಸ್ ಅಲ್ಲಿ ನನ್ನ ಪ್ರಕಾರ ಗೆಲ್ಬೇಕಾಗಿರೋದು ಫಸ್ಟ್ ಗಿಲ್ಲಿ, ನೆಕ್ಸ್ಟ್ ಬಂದು ಇನ್ನೊಬ್ರು ಯಾರೋ ಇದಾರೆ ಸರ್, ಅವ್ರು ಯಾರೋ ಸೀರಿಯಲ್ ಆಕ್ಟ್ರು ಜಾನ್ವಿ ಧನುಷ್ ಗೀತಾ ಸೀರಿಯಲ್ ಧನುಷ್ ಅವರು. ನೆಕ್ಸ್ಟ್ ಬಂದು ಇವರು ರಘು ಸರ್. ಈಗ ಒಂದು ಸಿಕ್ಸ್ ಚಾಟ್ ಹಿಂಗೆ ಕಂಟಿನ್ಯೂ ನಾನು ಒಂದೊಂದು ಹೆಸರು ತಗೊಂಡು ಒಂದೇ ಹೇಳ್ತೀನಿ, ಅದ್ರಲ್ಲಿ ನಿಮ್ಗೆ ಯಾರು ಬೇಕು ಯಾರು ಬೇಡ ಹೇಳ್ತಾ ಹೋಗ್ಬೇಕು. ಈಗ ನಾನು ಹೇಳ್ತೀನಿ ಉದಾಹರಣೆಗೆ ಗಿಲ್ಲಿ ಮತ್ತೆ ಕಾವ್ಯ ಇದೆ, ಅಶ್ವಿನಿ ಗೌಡ, ನೀವು ಯಾರು ಇದ್ರಲ್ಲಿ ಯಾರು ನಿಮ್ಗೆ ಬೇಕು ಅಂತಂದ್ರೆ ಯಾರು ಬೇಡ ಅವ್ರ ಹೆಸರು ಹೇಳ್ತಾ ಹೋಗ್ಬೇಕು. ಸರ್ ಈಗ ನಾನು ಹೇಳ್ತಾ ಹೋಗ್ತೀನಿ, ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಯಾರು ಬೇಕು ಯಾರು ಬೇಡ ನಿಮ್ಗೆ?
ನಮ್ಗೆ ಅಶ್ವಿನಿ ಗೌಡ ಬೇಡ. ಅಶ್ವಿನಿ ಗೌಡ ಬೇಡ. ಗಿಲ್ಲಿ ರಕ್ಷಿತಾ ಇಬ್ರು ಬೇಕು ಸರ್. ಇಬ್ರು ಬೇಕು. ಗಿಲ್ಲಿ ಧನುಷ್, ಗಿಲ್ಲಿ ಗಿಲ್ಲಿ ಚಂದ್ರಪ್ರಭಾ, ಗಿಲ್ಲಿ ಗಿಲ್ಲಿ ಕಾಕ್ರೋಚ್ ಸುದಿ, ಗಿಲ್ಲಿ ಗಿಲ್ಲಿ ಮೌಂಟೇನ್ ರಘು, ಗಿಲ್ಲಿ ಗಿಲ್ಲಿ ಜಾನ್ವಿ, ಗಿಲ್ಲಿ ಗಿಲ್ವಿ ರಾಸಿಕಾ, ಗಿಲ್ಲಿ ಗಿಲ್ಲಿ ರಿಷಿಯಾ, ಗಿಲ್ಲಿ ಗಿಲ್ಲಿ ಸುದೀಪ್. ಸುದೀಪ್ ಯಾಕೆ ಸರ್ ಸುದೀಪ್ ಬೇಕು? ಬಾಸ್ ಸರ್ ಸುದೀಪ್. ವಾವ್, ಎಷ್ಟು ಖುಷಿ ಆಗೋಯ್ತು ನೋಡಿ, ಇಷ್ಟೊಂದು ಗಂಟೆ ಐತ್ರಿ. ಸುದೀಪ್ ಸರ್ ತರ ಗಿಲ್ಲಿ ಇವಾಗ ನಾನು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ 12 ಸೀಸನ್ ಬಂತು. 12 ಸೀಸನ್ ಅಲ್ಲೂ ಒಬ್ರೊಬ್ರು ಇಷ್ಟ ಆದ್ರು. ಸುದೀಪ್ ಸರ್ದು ನಾನ್ ಚಿಕ್ಕವನಿರ್ಬೇಕಾದ್ರಿಂದನೂ ಅವ್ರದ್ದು ಫಿಲಂ ನೋಡ್ಕೊಂಡು ಅವ್ರಿಗೆ ನನ್ ಫ್ಯಾನ್. ಅವ್ರನ್ನ ಇವಾಗ ಯಾವ್ದಾರ ಮೂವಿ ರಿಲೀಸ್ ಆಯ್ತು ಅಂದ್ರೆ ಅವ್ರ ಮೂವಿ ನೋಡ್ತೀವಿ. ಈಗ ಎಲ್ಲ ಅಭಿಮಾನಿಗಳು ಅದಿದು ಬರ್ತಡೇ ಮಾಡ್ತಾರೆ, ಏನೇನೋ ಸೆಲೆಬ್ರೇಷನ್ ಮಾಡ್ತಾರೆ. ನೀವು ಈ ಕಂಡಕ್ಟರ್ ಡ್ರೈವರ್ ನೀವು ಎರಡು 2 in 1. ಈಗ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಯಾವ ತರ ಸೆಲೆಬ್ರೇಟ್ ಮಾಡ್ತೀರಿ ಸುದೀಪ್ ಪ್ರೋಗ್ರಾಮ್ಗಳೆಲ್ಲ? ಸಿನಿಮಾ ಬರ್ಡೇ ಅಥವಾ ಏನಾರು ಅವ್ರದ್ದು ನೀವು ಅಭಿಮಾನಿಯಾಗಿ? ಸರ್ ನಾವು ಅಲ್ಲಿ ಇಲ್ಲಿ ಹೋಗಲ್ಲ ಸರ್. ಬರ್ಡೇ ಅನ್ಬಿಟ್ಟು ಅವ್ರ ಮನೆ ಹತ್ರ ಹೋಗೋದು, ಜನ ಕ್ರೌಡು ಹೋಗಕ್ಕೂ ಆಗಲ್ಲ. ನಾವ್ ಮನ್ಸಲ್ಲೇ ಇದ್ ಮಾಡ್ಕೋತೀವಿ. ಇಷ್ಟ ಅವ್ರ ಸಿನಿಮಾಗಳೆಲ್ಲ ನೋಡ್ತೀರಾ? ಅವ್ರ ಸಿನಿಮಾ ಯಾವ್ದು ಇಷ್ಟ ನನಗ? ಅವ್ರ ಸಿನಿಮಾನ ಮಾಣಿಕ್ಯ. ಯಾವ್ದು? ಮಾಣಿಕ್ಯ. ಇದು ಬಿಗ್ ಬಾಸ್ ಅಂತ ಒಂದು ಸಿನಿಮಾ ಬರ್ತಿದೆ, ಅದು ಇಷ್ಟ ಇಲ್ವಾ? ಬಿಗ್ ಬಾಸ್ ಅಂತ ಬರ್ತಾ ಇದೆಯಾ? ಏನೋ ಗೊತ್ತಿಲ್ಲ ಸರ್. ಇಷ್ಟೊಂದು ಗಂಟೆ ಹೇಳ್ತಾ ಇದಿರಲ್ಲ ಸರ್. ಸರ್ ಅದು ಬಿಗ್ ಬಾಸ್ ಅನ್ನೋದು ಕೊಡ್ತಾರೆ, ವಾರಕ್ಕೊಂದ್ಸತಿ ಬರ್ತಾರೆ. ಏನ್ ಸರ್ ನೀವು ಅಲ್ಲ ನಿಮ್ ಗುರುದ್ನೇ ನೀವು ಮರ್ತ್ಬಿಟ್ಟಿದಿಲ್ಲ. ಇಲ್ಲ ಈಗ ಏನಾಗಿದೆ, ನಾನೇನೋ ಹೊಸದಾಗಿ ಏನೋ ಫಿಲಂ ಓಪನ್ ಆಗ್ತಾ ಇದೆ. ಅಲ್ಲ ಏನ ಕೇಳಿಸ್ಕೊ. ಅಲ್ಲ ಸರ್, ಏನಂದ್ರೆ ಸುದೀಪ್ ಸಿನಿಮಾಗಳೇ ಒಂದ್ ಕಡೆ ಆದ್ರೆ ಬಿಗ್ ಬಾಸ್ ಒಂದ್ ಕ್ರೆಡಿಟ್ ಕೊಡ್ತಾ ಇದೆ ಅವ್ರಿಗೆ. ಅದೊಂದು ಸರ್ ಫಿಲಂ ಅಂತ ನೀವ್ ಹೇಳಿ. ಯಾಕಂದ್ರೆ ಹಿಂದಿಲಿರುವಂತ ಸಲ್ಮಾನ್ ಖಾನ್ ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ ನ ಒಪ್ಕೋತಾ ಇದಾರಂತೆ. ಅಷ್ಟು ನಿಮ್ ಸ್ಟೈಲಿಸು, ನಿಮ್ ಮಾತಾಡೋ ಇದು ಆಂಕರಿಂಗ್ ಅಷ್ಟು ಸಖತ್ತಾಗಿದೆ ಅಂತ ಹೇಳಿ. ಹಂಗೆ ಸಿನಿಮಾಗಿಂತ ಬಿಗ್ ಬಾಸ್ ನಂಬರ್ 1 ಆಗ್ಬಿಟ್ಟಿದ್ದಿಲ್ಲ ಅವ್ರ ಜೀವನದಲ್ಲಿ. ಅದೊಂದು ಸರ್. ಆದ್ರೆ ಸಿನಿಮಾ ಅಂತ ಅಂದಾಗ ಸಿನಿಮಾ ಎಲ್ಲ ಚೆನ್ನಾಗಿದೆ, ಆದ್ರೆ ಮಾಣಿಕ್ಯ ಅನ್ನೋದು ತುಂಬಾ ಇಷ್ಟ ಆಯ್ತು. ಮಾಣಿಕ್ಯ ಯಾಕೆ? ಮಾಣಿಕ್ಯ ಅಷ್ಟೊಂದು ಇಷ್ಟ ನಿಮ್ಗೆ? ಏನ್ ಇಷ್ಟ ಅದ್ರಲ್ಲಿ ಕಂಟೆಂಟ್? ಅಂದ್ರೆ ಅದೇ ತಂದೆ ಕ್ಯಾರೆಕ್ಟರ್, ತಂದೆ ಮಗನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಎಲ್ಲರೂ ತಾಯಿ ಬಗ್ಗೆ ಹೇಳ್ತಾರೆ, ನಿಮ್ ತಾಯಿ ಬಗ್ಗೆ ಪ್ರೀತಿ ಇದ್ರು ತಂದೆ ಬಗ್ಗೆ ತುಂಬಾ ನಿಮ್ಗೆ ಇಷ್ಟ ಆಗಿದೆ. ತುಂಬಾ ಇದೆ ಸರ್. ತಾಯಿ ಮೇಲೆ ಇದೆ, ತಂದೆ ಮೇಲೆ ಸಿಕ್ಕಾಪಟ್ಟೆ ಇದೆ. ತಾಯಿ ಮೇಲೆ ಇದ್ದೇ ಇರುತ್ತೆ ಬಿಡಿ, ಅದು ಕರಳು ಸಂಬಂಧ. ತಾಯಿ ಮೇಲೆ ಸ್ವಲ್ಪ, ತಂದೆ ಮೇಲೆ ನಿಮ್ಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ಸುತ್ತೆ. ನಿಮ್ ತಂದೆ ಇದ್ದಾರಾ? ಇಲ್ಲ ಸರ್, ಇಲ್ಲ. ಅದಕ್ಕೆ ನಿಮ್ಗೆ ಸ್ವಲ್ಪ ಅದು ತುಂಬಾ ಕಾಡ್ತಾ ಇದೆ. ನಾವ್ ಇವಾಗ ಊಟ ಮಾಡ್ತಾ ಇರೋದ್ರಿಂದ ಅವರಿಂದಾನೇ ನಾವು ಊಟ ಮಾಡ್ತೀವಿ. ನಿಮ್ ತಂದೆಯಿಂದ ಅಂದ್ರೆ ಹೆಂಗೆ? ಉದಾಹರಣೆ, ಇವಾಗ BMTC ಅಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ ಅವ್ರದ್ದು ಇದರಿಂದಾನೇ ನಾನು ವರ್ಕ್ ಮಾಡ್ತಾ ಇರೋದು. ನಮ್ಮ ಅಪ್ಪಾಜಿ ಇದ್ರಲ್ಲೇ ವರ್ಕ್ ಮಾಡಿ ಅವ್ರು ಡೆತ್ ಆಗಿತ್ತು. ಅವ್ರದಿಂದ ನಾನು ಈ ಜಾಬ್ ಅಲ್ಲಿ. ಅವ್ರ ಕೆಲಸ ನಿಮಗೆ ಬಂದಿದೆ ಅಂದ್ರೆ ನೀವು ಅದ್ ರೀತಿ ತುಂಬಾ ಗೌರವಯುತವಾಗಿ ಮಾಡ್ತಾ ಇದ್ರಿ ಕೆಲಸ. ಮಾಡ್ತಾ ಇದೀನಿ ಸರ್, ನನ್ನ ಕೆಲಸ ಇದೆ ಅದನ್ನ ಮಾಡ್ತಾ ಇದೀನಿ. ಇದು ನಿಮ್ ತಂದೆ ಸ್ವರೂಪ ಆಗ್ಬಿಟ್ಟಿದೆ. ಮಾಡ್ತಾ ಇದೀನಿ. ಓಕೆ, ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾತಾಡಿದ್ರಿ.